ನಮಸ್ತೆ. 17/3/2026 ಮಂಗಳವಾರ. ಈ ದಿನ ಶತಭಿಷ ನಕ್ಷತ್ರವಿದೆ. ಬೆಳಗ್ಗೆಯಿಂದ ಮಾರನೇ ದಿನ ಬೆಳಗ್ಗೆ 6 ಗಂಟೆ 9 ನಿಮಿಷದವರೆಗೂ. ಹಾಗಾಗಿ ನಾಳೆ ಬೆಳಗ್ಗೆ 6-9ವರೆಗೂ ಶತಭಿಷ ಇದೆ. ಆಮೇಲೆ ಪೂರ್ವಭಾದ್ರ. ಇವತ್ತಿನ ತಿಥಿ ತ್ರಯೋದಶಿ ಬೆಳಗ್ಗೆ 9:23ವರೆಗಿದೆ. ಆನಂತರ ಚತುರ್ದಶಿ. ಈ ರೀತಿಯಾದ ಈ ದಿನದಲ್ಲಿ ನಕ್ಷತ್ರ ಇರುವ ಅಂತಂದರೆ ಶತಭಿಷ ನಕ್ಷತ್ರ ಇರುವ ಈ ದಿನ ಸೌರಮಾನ ಚಾಂದ್ರಮಾನ ಎಲ್ಲ ರೀತಿಯಲ್ಲೂ ಕೂಡ ಮರಣ ಅಂತ ಇದೆ. ಆದ್ದರಿಂದ ಸಾಹಸ ಮಾಡುವ ಹುಡುಗರಿಗೆ ಫಸ್ಟ್ ಹೇಳ್ಕೊಳ್ತೀವಿ. ಬೈಕ್ ಸಾಹಸ ಅದು ಇದು ಅಂತ ಮಾಡುವವರು ಎಚ್ಚರವಾಗಿರಬೇಕಾಗ್ತದೆ. ಖಂಡಿತವಾಗಿಯೂ ಪ್ರಯಾಣಗಳಲ್ಲಿ ಹೆಚ್ಚಿನ ಗಮನ ಕೊಡಿ. ಆದಷ್ಟು ಆಪರೇಷನ್ ಮಾಡಿಕೊಳ್ಳುವಂಥದ್ದನ್ನು ಅವಾಯ್ಡ್ ಮಾಡಿ. ದಾರಿನೇ ಇಲ್ಲ ಅಂತಂದಾಗ ಡಾಕ್ಟ್ರ್ ಅಡ್ವೈಸನ್ನು ಖಂಡಿತ ಕೇಳಿ. ಡಾಕ್ಟ್ರಿಗಿಂತ ಕಂಡುಹಿಡಿಯುವವರು ಬೇರೆ ಯಾರೂ ಇಲ್ಲ. ನಾವು ಈ ದಿನ ಅಪಾಯಕಾರಿ ಅಂತ ಅಂತೀವಿ, ಆದರೆ ಬೇರೆ ದಾರಿನೇ ಇಲ್ಲ ಅಂತ ಡಾಕ್ಟ್ರ್ ಹೇಳಿದ್ರೆ ಅವ್ರ ಮಾತನ್ನು ಕೇಳಲೇಬೇಕು. ಆ ರೀತಿ ಇರೋದರಿಂದ ಇವತ್ತಿನ ದಿನದಲ್ಲಿ ನೂತನ ಕಾರ್ಯಗಳನ್ನ ಪ್ರಾರಂಭ ಮಾಡದೇ ಇರೋದೇ ಉತ್ತಮ. ಅದರಲ್ಲೂ ಮಂಗಳವಾರ, ಅದರಲ್ಲೂ ಮರಣ ಯೋಗ, ಅದರಲ್ಲೂ ಸೌರಮಾನದಲ್ಲೂ ಕೂಡ ಇದು ಅನಾನುಕೂಲವೇ ಇದೆ. ಆದ್ದರಿಂದ ಹೆಚ್ಚಿನ ಗಮನ ಕೊಡಿ. ಮಕ್ಕಳು ಹುಟ್ಟೋದು ಕೂಡ ಈ ದಿನ ಉಚಿತವಲ್ಲ. ಈ ದಿನ ಕುಂಭರಾಶಿ ಇದೆ. ಬೆಳಿಗ್ಗೆ 6:26ರಿಂದ ಪ್ರಾರಂಭವಾದರೆ ನಾಳೆವರೆಗೂ ಕೂಡ ಇದೆ. ಬೆಳಿಗ್ಗೆ 6:26ರಿಂದ 12:22ವರೆಗೂ ಶತಭಿಷ ನಕ್ಷತ್ರ 1ನೇ ಪಾದ. ಇವತ್ತು ಹೇಳುವ ಎಲ್ಲ ನಕ್ಷತ್ರವು ಕುಂಭರಾಶಿಗೆ ಸೇರುತ್ತದೆ. ಮಧ್ಯಾಹ್ನ 12:22 ಮೇಲೆ ಸಂಜೆ 6:20ವರೆಗೂ ಶತಭಿಷ ನಕ್ಷತ್ರ 2ನೇ ಪಾದ. ಆನಂತರ ಸಂಜೆ 6:20 ಮೇಲೆ ರಾತ್ರಿ 12:16ವರೆಗೂ ಶತಭಿಷ ನಕ್ಷತ್ರ 3ನೇ ಪಾದ. ರಾತ್ರಿ 12:16 ನಂತರ ಬೆಳಗ್ಗೆವರೆಗೂ ಶತಭಿಷ ನಕ್ಷತ್ರ 4ನೇ ಪಾದವಿದೆ. ಅಂದರೆ 6 ಗಂಟೆ 9 ನಿಮಿಷ. ಸಾಮಾನ್ಯವಾಗಿ 6 ಗಂಟೆ 9 ನಿಮಿಷ ಅಂತ ನಾವು ಅಂದರೂ ಸೂರ್ಯನು ಉದಯ ಆದ ಮೇಲೇ ಇನ್ನೊಂದು ದಿನ ಪ್ರಾರಂಭವಾಗುತ್ತೆ ಅಂತ ಅರ್ಥ. ಹಂಗಾಗಿ ಸೂರ್ಯೋದಯ 6:26ಗೂ ಹಂಗೆ ಅಂತ ಅಂತೀವಿ. ಇದರಲ್ಲಿ 6-9ವರೆಗೂ ಶತಭಿಷ ನಕ್ಷತ್ರ ಇರೋದರಿಂದ ಇನ್ನು ಕೆಲವೇ ಅಂತಂದರೆ ಒಂದು 17 ನಿಮಿಷಗಳಿದೆ ಶತಭಿಷ ಮುಗಿದು ಪೂರ್ವಭಾದ್ರ ನಕ್ಷತ್ರ 1ನೇ ಪಾದ ಅಂದರೆ ಕುಂಭರಾಶಿ ಪ್ರಾರಂಭವಾಗುತ್ತದೆ. ಹಂಗಾಗಿ ಈ ದಿನ ಪೂರ್ತಿ ಕುಂಭರಾಶಿ. ಇದರಲ್ಲೂ ಎಮರ್ಜೆನ್ಸಿಗೆ ಮಾತ್ರ ಒಳ್ಳೆಯ ಸಮಯ ಕೊಡ್ತೀವಿ. ಖಂಡಿತ ಶುಭ ಕಾರ್ಯಗಳನ್ನ ಮತ್ತು ನೂತನ ಕಾರ್ಯಗಳನ್ನ ಪ್ರಾರಂಭ ಮಾಡೋಕ್ಕಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇವತ್ತಿರುವಂಥ ಈ ಸಮಯಗಳಲ್ಲಿ ಬೆಳಿಗ್ಗೆ 6:26ರಿಂದ 8:49, 10:59ರಿಂದ ಮಧ್ಯಾಹ್ನ 1:28, ಸಂಜೆ 5:02ರಿಂದ ರಾತ್ರಿ 9:27, ಆಮೇಲೆ ರಾತ್ರಿ 12:37 ಮೇಲೆ ಸ್ವಲ್ಪ ಒಳ್ಳೆಯ ಸಮಯ. ನಾವು ಪದೇ ಪದೇ ಅಂತೀವಿ, ಮುಹೂರ್ತ ಕಾರ್ಯಗಳು ಒಳ್ಳೆಯ ಕಾರ್ಯಗಳೆಲ್ಲ ಮಾಡೋಕ್ಕಲ್ಲ. ನಿಧಾನ ತೋರ್ಸೋಕ್ಕೆ, ಎಚ್ಚರವಾಗಿರೋಕ್ಕೆ ಈ ಸಮಯಗಳು. ಇದೆಲ್ಲ 100%. ಈಗ 100% ಅಶುಭ ಸಮಯವನ್ನು ನೋಡೋಣ. ಬೆಳಿಗ್ಗೆ 8:51ರಿಂದ 9:39 ದುರ್ಮುಹೂರ್ತ ಮುಗಿಯುವ ಅಷ್ಟರಲ್ಲೇ ಇದರಲ್ಲಿ ಯಮಕಂಡ ಕಾಲವು ಸ್ಟಾರ್ಟ್ ಆಗುತ್ತದೆ 9:27ರಿಂದ 10:57. ಮತ್ತು ಮಧ್ಯಾಹ್ನ 1:30ರಿಂದ 3:05ವರೆಗೂ ನಕ್ಷತ್ರವೇ ವಿಷವಾಗುವ ಸಂಭವ. ಹಾಗಾಗಿ ಶತಭಿಷ ನಕ್ಷತ್ರದವರು ಶಾಂತಿ ಸಮಾಧಾನ. ಅದರಲ್ಲಿ ಹುಟ್ಟಿದವರು ಸ್ವಲ್ಪ ಪರಿಹಾರಗಳು ಮಾಡಿಕೊಳ್ಳಿ, ಆ ಥರ ಪಡೋದು ಬೇಡ. ಶತಭಿಷ ನಕ್ಷತ್ರದ ಅಧಿಪತಿ ರಾಹು. ಹಂಗಾಗಿ ರಾಹು ಸಂಖ್ಯೆ ಹಂಗೆ ಅಂತಂದರೆ 4. ಇದೆಲ್ಲರಿಗೂ ಗೊತ್ತಿರುವಂಥದ್ದೇ. 13, 22 ಈ ತಾರೀಖುಗಳಲ್ಲಿ ಹುಟ್ಟಿದವರೆಲ್ಲ ಸ್ವಲ್ಪ ಗಮನ. ಮಧ್ಯಾಹ್ನ 3:29ರಿಂದ ಸಂಜೆ 5 ಗಂಟೆವರೆಗೂ ರಾಹು ಕಾಲವಿದೆ. ರಾತ್ರಿ 9:29 ಮೇಲೆ 10:58ವರೆಗೂ ವಿಷಕಾಲವಿದೆ. ರಾತ್ರಿ 10:23ರಿಂದ 12:35ವರೆಗೂ ಮೃತ್ಯು. ಈ ಸಮಯಗಳನ್ನು ಖಂಡಿತವಾಗಿಯೂ ಪ್ರಾರಂಭ ಮಾಡೋಕ್ಕಲ್ಲ, ಅವಾಯ್ಡ್ ಮಾಡೋಕ್ಕೆ. ತಿಳಿದು ನಿಮ್ಮ ಕಾರ್ಯಗಳನ್ನ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ.
ಧನ್ಯವಾದಗಳು.